ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಪ್ಷನ್ ಟ್ಯೂನರ್. ಮಾರ್ಕೆಟಲ್ಲಿ ಮತ್ತೆ ಮತ್ತೆ ಸಾಬೀತಾಗ್ತದೆ ನಮ್ಮ ಲೆವೆಲ್ಗಳು ಆರ್ಡಿನರಿ ಲೆವೆಲ್ಗಳಲ್ಲ ಅಂತ. ನಾನು ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೆ, ನಮ್ಮ ಲೆವೆಲ್ ಕೆಳಗಡೆ ಏನಾದರೂ ಮಾರ್ಕೆಟ್ ಸಸ್ಟೇನ್ ಆಯಿತು ಅಂದರೆ, ನಮ್ಮ ಲೆವೆಲ್ ಕೆಳಗಡೆ ಮಾರ್ಕೆಟ್ ಸಸ್ಟೇನ್ ಆದರೆ ಸಪೋರ್ಟ್ ಹತ್ರ ಬರುತ್ತೆ, ಸಪೋರ್ಟ್ ಹತ್ರ ಸಸ್ಟೇನ್ ಆದರೆ ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಮಾರ್ಕೆಟ್ ಅದೇ ಥರ ವರ್ಕ್ ಆಗಿದೆ. ಅದು ನಮ್ಮ ಸ್ಟ್ರಕ್ಚರ್ ಜೊತೆಗೆ, ನಮ್ಮ ಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ನಮ್ಮ ಈ ಸ್ಟ್ರಕ್ಚರ್ ಪ್ರಕಾರ ಯಾರಾದರೂ ಟ್ರೇಡ್ ಮಾಡಿದರೆ ಮಾರ್ಕೆಟಲ್ಲಿ ಮಿನಿಮಮ್ 250ರಿಂದ 300 ಪಾಯಿಂಟ್ 300 ಪಾಯಿಂಟ್ವರೆಗೂ ಆಪ್ಷನ್ನಲ್ಲಿ ಬೆನಿಫಿಟ್ ಆಗ್ತಾ ಇತ್ತು. ನಾಳೆ ಮಾರ್ಕೆಟ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅದ್ರ ಸಲುವಾಗಿ ನಾನು ತುಂಬ ಅಕ್ಯುರೇಟ್ ಲೆವೆಲ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ, ಸ್ಮಾರ್ಟ್ ಮನಿ ಲೆವೆಲ್ಗಳನ್ನೇ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ಪೂರ ವಿಡಿಯೋ ನೋಡಿ. ನಿನ್ನೆ ನಾನು ಹೇಳಿದ್ದೆ ಫ್ಲಾಟ್ ಓಪನ್ ಸಿನಾರಿಯೋ 1ರಲ್ಲಿ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಸಪೋರ್ಟ್ನ ಬ್ರೇಕ್ ಮಾಡದೆ ಹೋಯ್ತು ಅಂದರೆ ಫಸ್ಟು 24,080ವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಅಲ್ಲಿವರೆಗೆ ಬಂತು. ಹಾಗೇನೆ ಇಲ್ಲಿ ಸಸ್ಟೇನ್ ಆದರೆ ಮಾತ್ರ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ದೆ. ಸಸ್ಟೇನ್ ಆಗಲಿಲ್ಲ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಕೂಡ ಹೇಳಿದ್ದೆ. ಎಕ್ಸಾಕ್ಟ್ಲಿ ಅದೇ ಥರ ಬಿಹೇವ್ ಆಗಿದೆ. ನಾಳೆ ಮಾರ್ಕೆಟ್ಗೆ 23,850 ಇಂದ 23,800 ನಮಗೆ ಇದು ಇಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಹಾಗೇನೆ ನೆಕ್ಸ್ಟ್ ಸಪೋರ್ಟ್ ಇರುತ್ತೆ 23,644 ಇಂದ 23,600 ನೆಕ್ಸ್ಟ್ ಸಪೋರ್ಟ್ ಇರುತ್ತೆ. ಮೇಜರ್ ಆ್ಯಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಇರುತ್ತೆ 23,440. ಮಾರ್ಕೆಟ್ ಏನಾದರೂ ನಾಳೆ ಈ ಲೆವೆಲ್ನ ಹೋಲ್ಡ್ ಮಾಡಿದರೆ ಮಾತ್ರ ಮಾರ್ಕೆಟಲ್ಲಿ ಬೌನ್ಸ್ ಬರುತ್ತೆ. ಇಲ್ಲ ಅಂದರೆ ಇದೇ ಲೆವೆಲ್ ಕೆಳಗಡೆ ಓಪನ್ ಆಯಿತು ಅಂತಂದರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ 23,444 ಇಂದ 23,600 ಈ ಲೆವೆಲ್ವರೆಗೂ ಬರುತ್ತೆ. ಈ ಲೆವೆಲ್ಲು ಬ್ರೇಕ್ ಆದರೆ 23,400ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಒಂದೇ ಸರಿ ಕೆಳಗಡೆ ಬರೋ ಚಾನ್ಸಸ್ ತುಂಬ ಕಡಿಮೆ, ಯಾಕಂದರೆ ಮಾರ್ಕೆಟು ಇಷ್ಟು ಪಾಯಿಂಟು ಕೆಳಗಡೆ ಫಾಲ್ ಆಗಿದೆ. ಆದಮೇಲೆ ನಮ್ಮ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಮಾರ್ಕೆಟು ಮೇಲ್ಗಡೆ ಹೋಗಬೇಕು, ರೆಸಿಸ್ಟೆನ್ಸ್ ಹತ್ರ ಹೋಗಬೇಕು. ಸೊ ನಾಳೆ ಮಾರ್ಕೆಟು ಫ್ಲಾಟ್ ಓಪನ್ ಆಗುತ್ತಾ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಯಾವ ರೀತಿ ಓಪನ್ ಆಗುತ್ತೆ ಅಂತ ನಮ್ಮ ಸ್ಟ್ರಕ್ಚರ್ ಜೊತೆಗೆ ನೋಡೋಣ. ಮಾರ್ಕೆಟ್ ಹೇಗಾದರೂ ಓಪನ್ ಆಗಲಿ, ಬಟ್ ನಮ್ಮ ಪ್ರಾಫಿಟ್ ಮಾತ್ರ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ಕರೆಕ್ಟಾಗಿ ನಾನು ಸ್ಟ್ರಕ್ಚರ್ ಸಮೇತ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಮಾರ್ಕೆಟ್ ಏನಾದರೂ ನಾಳೆ ಫ್ಲಾಟ್ ಓಪನ್ ಆಯಿತು ಅಂದರೆ, ಫ್ಲಾಟ್ ಓಪನ್ ಸಿನಾರಿಯೋ 1, ಫ್ಲಾಟ್ ಏನಾದರೂ ಓಪನ್ ಆಗಿ ಇಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆದರೆ ಫಸ್ಟು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ಈ ರೆಸಿಸ್ಟೆನ್ಸ್ ಹತ್ರ ಹೋಗಿ ರಿಟ್ರೇಸ್ಮೆಂಟ್ಗೆ ವಾಪಸ್ ಬರುತ್ತೆ. ಇಲ್ಲಿ ವಾಪಸ್ ಬಂದಾಗ ಈ ಲೋ ಬ್ರೇಕ್ ಆಗಬಾರ್ದು. ಈ ಲೋ ಬ್ರೇಕ್ ಆಗದೇ ಹೋಲ್ಡ್ ಆಯಿತು ಅಂತಂದರೆ ಫಸ್ಟು 24,134 ಇಂದ 24,160 ಈ ಲೆವೆಲ್ವರೆಗೂ ಹೋಗಿ ಟ್ರೈ ಮಾಡುತ್ತೆ. ಅದಕ್ಕಿಂತ ಮುಂಚೆನೇ ಒಂದು ಮೈನರ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ 24,085. ಇಲ್ಲಿವರೆಗೂ ಹೋಗಿ ರಿಟ್ರೇಸ್ಮೆಂಟ್ಗೆ ಈ ಹೈವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಪ್ರೈಸ್ ಹೋಲ್ಡ್ ಆದರೆ, ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 24,134 ಇಂದ 24,160 ಈ ಲೆವೆಲ್ವರೆಗೂ ಹೋಗುತ್ತೆ. ಇದು ಬ್ರೇಕ್ ಆದರೆ 24,300ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಫ್ಲಾಟ್ ಓಪನ್ ಸಿನಾರಿಯೋ 2, ಪ್ರೈಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಈ ಲೆವೆಲ್ನ ಬ್ರೇಕ್ ಮಾಡ್ತು ಅಂದರೆ 23,850 ಈ ಲೆವೆಲ್ನ ಬ್ರೇಕ್ ಮಾಡ್ತು ಅಂದರೆ ಫಸ್ಟು ಈ ಲೋ ಹತ್ರ ಬರುತ್ತೆ. ಈ ಲೋ ಹತ್ರ ಬಂದು ಸ್ಟ್ರಾಂಗ್ ಆಗಿ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ವಾಪಸ್ ಇದು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ರೆಸಿಸ್ಟೆನ್ಸ್ ಹತ್ರ ಹೋಗಿ ಇಲ್ಲಿ ರಿಜೆಕ್ಷನ್ ಏನಾದರೂ ಸಿಕ್ತು ಅಂತಂದರೆ ವಾಪಸ್ಸು 23,644 ಇಂದ 23,600 ಈ ಲೆವೆಲ್ವರೆಗೂ ಬರುತ್ತೆ. ಈ ಲೆವೆಲ್ ಕೂಡ ಬ್ರೇಕ್ ಆದರೆ ನಮ್ಮ ಮೇಜರ್ ಇಂಪಾರ್ಟೆಂಟ್ ಸಪೋರ್ಟ್ 23,440ವರೆಗೂ ಬರೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ರಿಜೆಕ್ಷನ್ ಸಿಗಲಿಲ್ಲ, ಇದನ್ನು ಬ್ರೇಕ್ ಮಾಡ್ತು ಅಂತಂದರೆ ನೆಕ್ಸ್ಟ್ 24,134 ಇಂದ 24,160ವರೆಗೂ ಅಂತ ಹೋಗೋಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 1, ಇಷ್ಟು ಕ್ಲಿಯರ್ ಆದಂಥ ಸ್ಟ್ರಕ್ಚರ್ಗಳು ಮತ್ತು ವಿವರಣೆ ಬೇರೆ ಯಾವ ಚಾನಲಲ್ಲೂ ಸಿಗಲ್ಲ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ವಿವರಣೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲಾಗ್ಬೋದು 24,134 ಇಂದ 24,160 ಈ ಲೆವೆಲಲ್ಲಿ ಪ್ರೈಸ್ ಓಪನ್ ಆಯಿತು ಅಂದರೆ, ಇಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು 24,306 ಈ ಲೆವೆಲ್ವರೆಗೂ ಹೋಗುತ್ತೆ. ಇಲ್ಲಿ ರಿಜೆಕ್ಟ್ ಆಗಿ ಕೆಳಗಡೆ ಬರುತ್ತೆ. ಇಲ್ಲಿ ಬಂದಮೇಲೆ ಈ ಲೋನ ಬ್ರೇಕ್ ಮಾಡ್ದೇ ಇಲ್ಲಿ ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ, ಮತ್ತೆ ಒಳ್ಳೆ ಕ್ಯಾಂಡಲ್ಗಳಾಗಿ ಸ್ಟಾರ್ಟ್ ಆಯಿತು ಅಂದರೆ ಈ ಹೈನ ಬ್ರೇಕ್ ಮಾಡಿ 24,417 ಈ ಲೆವೆಲ್ವರೆಗೂ ಹೋಗೋಂಥ ಚಾನ್ಸಸ್ ಇರುತ್ತೆ. ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2, ಪ್ರೈಸ್ ಏನಾದರೂ
24,134 ಇಂದ 24,160 ಈ ಲೆವೆಲಲ್ಲಿ ಓಪನ್ ಆಯಿತು ಅಂತಂದರೆ, ಈ ಲೆವೆಲಲ್ಲಿ ಓಪನ್ ಆಗಿ ರೆಡ್ ಕ್ಯಾಂಡಲ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ, ಲೋವರ್ ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಇಲ್ಲಿ ಬರುತ್ತೆ ಇದು. ಇಲ್ಲಿ ಬಂದು ರಿಟ್ರೇಸ್ಮೆಂಟ್ ಸಲುವಾಗಿ 24,134 ಹತ್ರ ಹೋಗುತ್ತೆ. ಇಲ್ಲಿ ರಿಜೆಕ್ಷನ್ ಆಯಿತು ಅಂದರೆ ಈ ಲೋನ ಬ್ರೇಕ್ ಮಾಡಿಕೊಂಡು ವಾಪಸ್ ಮತ್ತೆ ಈ ಸಪೋರ್ಟ್ ಹತ್ರ ಬರುತ್ತೆ, 23,850 ವರೆಗೂ ಬರುತ್ತೆ. ಈ ಲೋನು ಬ್ರೇಕ್ ಆಯಿತು ಅಂತಂದರೆ 23,644 ಇಂದ 23,600 ವರೆಗೂ ಬರುತ್ತೆ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 1. ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಕೋಬೇಕಂದ್ರೆ ಕಲಿಯೋದೊಂದೇನೇ ದಾರಿ. ಕಲಿಯೋದಕ್ಕೆ ನೀವು ರೆಡಿ ಇದ್ದರೆ ಕಲಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಕಲಿಯೋದಕ್ಕೆ ರೆಡಿ ಇದ್ದೀರಾ? ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರೈಸ್ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ 23,644 ಇಂದ 23,600 ಈ ಲೆವೆಲ್ ಓಪನ್ ಆಯಿತು ಅಂದರೆ ಪ್ರೈಸ್ ಇಲ್ಲಿ ಹೋಲ್ಡ್ ಆಗಬೇಕು. ಒಳ್ಳೆ ಬುಲಿಶ್ ಕ್ಯಾಂಡಲ್ ಸ್ಟಾರ್ಟ್ ಆದರೆ ಫಸ್ಟು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ, ಇವತ್ತಿನ ಲೋವರೆಗೂ ಹೋಗುತ್ತೆ. ಈ ಲೋವರೆಗೂ ಹೋದ್ಮೇಲೆ ರಿಜೆಕ್ಷನ್ ಆಯ್ತು ಅಂದರೆ ಪ್ರೈಸ್ ಈ ಮೂಮೆಂಟಿನ 50% ರೀಟ್ರೇಸ್ಮೆಂಟಿಗೆ ಬರುತ್ತೆ. ಇಲ್ಲೇನಾದ್ರೂ ಬುಲಿಶ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು ಅಂದರೆ, ಇಲ್ಲಿ ಬುಲಿಶ್ ಕ್ಯಾಂಡಲ್ ಸ್ಟಾರ್ಟ್ ಆದರೆ ಈ ಹೈನ ಬ್ರೇಕ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ 24,134 ಇಂದ 24,160 ಈ ಲೆವೆಲ್ವರೆಗೂ ಹೋಗುತ್ತೆ. ಕ್ಯಾಪ್ ಡೌನ್ ಓಪನ್ ಸಿನಾರಿಯೋ 2. ಪ್ರೈಸ್ ಏನಾದರೂ ನಮ್ಮ ಮೇಜರ್ ಸಪೋರ್ಟ್ 23,440 ಈ ಲೆವೆಲಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸೆಲ್ ಮಾಡೋದಕ್ಕೆ ಯೋಚನೆ ಮಾಡಲೇಬೇಡ್ರಿ. ಇಲ್ಲಿ ಏನಾಗುತ್ತೆ, ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದೇ ಸರಿ ದೊಡ್ಡ ಕ್ಯಾಂಡಲ್ ಆಗ್ಬೋದು, ಅಥವಾ ಚಿಕ್ಕ ಚಿಕ್ಕ ಬುಲಿಶ್ ಕ್ಯಾಂಡಲ್ಗಳಾಗ ಸ್ಟಾರ್ಟ್ ಆದರೂ ಕೂಡ ಇಲ್ಲಿ ಪ್ರೈಸ್ ಹೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೈಸ್ ಇಲ್ಲಿ ಹೋಲ್ಡ್ ಆಯಿತು ಅಂದರೆ ಫಸ್ಟ್ ನಮ್ಮ ರೆಸಿಸ್ಟೆನ್ಸ್ 23,644 ಈ ಝೋನ್ ಹತ್ರ ಬರುತ್ತೆ. ಒಂದು ರಿಜೆಕ್ಷನ್ ಆಯಿತು ಅಂದರೆ ಈ ಮೂಮೆಂಟ್ನ 50% ರಿಟ್ರೇಸ್ಮೆಂಟಿಗೆ ಬರುತ್ತೆ. ಇಲ್ಲಿ ಆವಾಗಲೂ ಕೂಡ ಇದು ಪ್ರೈಸ್ ಹೋಲ್ಡ್ ಆಯಿತು ಅಂತಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 23,850 ಇಂದ 23,800 ಈ ಝೋನ್ವರೆಗೂ ಹೋಗುತ್ತೆ. ಇಲ್ಲಿ ಮತ್ತೆ ರಿಜೆಕ್ಷನ್ ಆಯಿತು ಅಂದರೆ ಈ ಹೈವರೆಗೂ ಬರುತ್ತೆ. ಇಲ್ಲಿ ಬಂದು ಇಲ್ಲಿ ಮತ್ತೆ ಹೋಲ್ಡ್ ಆಯಿತು ಅಂದರೆ ಈ ಹೈನ ಬ್ರೇಕ್ ಮಾಡಿಕೊಂಡು 24,134 ಇಂದ 24,160 ವರೆಗೂ ಹೋಗುತ್ತೆ. ಪ್ರೈಸ್ ಈ ಥರ ಹೈಯರ್ ಹೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ತಿಳ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಪ್ರೈಸ್ ಕೆಳಗಡೆ ಬರೋದಲ್ಲ ಅಂತೇಳಿ. ಈ ಎಲ್ಲ ಲೆವೆಲ್ಗಳು ತುಂಬ ಇಂಪಾರ್ಟೆಂಟ್ ಲೆವೆಲ್ಗಳು ನಾಳೆಗೆ. ಇವು ಯಾವುದು ಆರ್ಡಿನರಿ ಲೆವೆಲ್ಗಳಲ್ಲ, ಸ್ಮಾರ್ಟ್ ಮನಿ ಲೆವೆಲ್ಗಳನ್ನೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಬರೀ ಲೆವೆಲ್ ಮಾತ್ರ ಕೊಡ್ತಾ ಇಲ್ಲ, ಒಳ್ಳೆ ಸ್ಟ್ರಕ್ಚರ್ಗಳು ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈ ಸ್ಟ್ರಕ್ಚರ್ನು ಇಟ್ಕೊಂಡು ನೀವು ಟ್ರೇಡ್ ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಯಾವುದಕ್ಕೂ ನಿಮ್ಮ ಓನ್ ಅನಾಲಿಸಿಸ್ ಜೊತೆಗೇ ಟ್ರೇಡ್ ಮಾಡಿ. ಯಾಕಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ಹಾಗೆಯೇ ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮಾರ್ಕೆಟಿನ ರಿಯಲ್ ಟೈಮ್ ಅಪ್ಡೇಟ್ ನಿಮಗೆ ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.